ಓಟ್ನಿಂದ ಡಿಎಂಕೆ ಸಚಿವನಿಗೆ ಸೋಲು, ಟಿವಿಕೆ ಅಭ್ಯರ್ಥಿಗೆ ರೋಚಕ ಗೆಲುವು. ಓನ್ಲಿ ಒನ್ ಓಟ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಇಲ್ಲಿನ ತಿರುಪತೂರು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ಶ್ರೀನಿವಾಸ್ ಸೇತುಪತಿ ಅವರು ಸಚಿವ ಪೆರಿಯಕರಪ್ಪನ್ ಅವರನ್ನ ಕೇವಲ ಒಂದು ಓಟದ ಅಂತರದಿಂದ ಸೋಲಿಸಿದ್ದಾರೆ. ಈ ಮೂಲಕ ದೇಶದ ಗಮನವನ್ನ ಸೆಳೆದಿದ್ದಾರೆ. ಶಿವಗಂಗಾ ಜಿಲ್ಲೆಯಲ್ಲಿ ನೆಲೆಸಿಕೊಂಡಿರುವಂತಹ ತಿರುಪತೂರು ಎನ್ನುವಂತಹ ವಿಧಾನಸಭಾ ಕ್ಷೇತ್ರ ಮಹತ್ವದ ಚುನಾವಣೆ ಜಿಲ್ಲೆಯಾಗಿದೆ. ಆಧ್ಯಾತ್ಮಿಕ ಮತ್ತು ಇತಿಹಾಸ ಪರಂಪರೆಯಿಂದಲೂ ಕೂಡ ಇದು ಸಮೃದ್ಧಿಯಾಗಿದೆ. ಇದು ಶಿವಗಂಗಾ ಸಂಸದೀಯ ಕ್ಷೇತ್ರದ ಅಡಿಯಲ್ಲಿ ಬರುತ್ತೆ. ಡಿಎಂಕೆ ಭದ್ರಕೋಟೆಯಲ್ಲಿ ರೋಚಕ ಹಣಾಹಣಿ ಇತ್ತು. ತಿರುಪತೂರು ಕ್ಷೇತ್ರವನ್ನ ಡಿಎಂಕೆಯ ಭದ್ರಕೋಟೆ ಅಂತ ಹೇಳಿ ವ್ಯಾಖ್ಯಾನಿಸಲಾಗುತ್ತೆ. ಈ ಕ್ಷೇತ್ರದಲ್ಲಿ ಡಿಎಂಕೆ 8 ಬಾರಿ ಜಯಗಳಿಸಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಇಳಿದಿರುವಂತಹ ಟಿವಿಕೆ ಪಕ್ಷದ ಡಿಎಂಕೆ ಭದ್ರಕೋಟೆಯನ್ನ ಛಿದ್ರಗೊಳಿಸಿದೆ. ಕೊನೆಯ ಸುತ್ತಿನಲ್ಲಿ ರೋಚಕ ಗೆಲುವನ್ನ ಪಡೆದುಕೊಂಡಿದೆ. ಮತ ಎಣಿಕೆಯ ಪ್ರಕ್ರಿಯೆಯಲ್ಲಿ ಮೊದಲ 3 ಸುತ್ತಿನಲ್ಲಿ ಪೂರ್ಣಗೊಳ್ಳುವವರೆಗೆ ಡಿಎಂಕೆ ಅಭ್ಯರ್ಥಿ ಪೆರಿಯಕರಪ್ಪನ್ ಅವರು 10,533 ಮತಗಳನ್ನ ಪಡೆದುಕೊಂಡಿದ್ರು. ಟಿವಿಕೆ ಅಭ್ಯರ್ಥಿ ಶ್ರೀನಿವಾಸ್ ಸೇತುಪತಿ 8,861 ಮತಗಳೊಂದಿಗೆ 2ನೇ ಸ್ಥಾನಕ್ಕೆ ಏರಿದ್ರು. ಬಿಜೆಪಿ ಅಭ್ಯರ್ಥಿ ತಿರುಮಾನನ್ 4,175 ಮತಗಳೊಂದಿಗೆ 3ನೇ ಸ್ಥಾನದಲ್ಲಿದ್ರು. ಬಳಿಕ ಇಬ್ಬರ ಮಧ್ಯೆ ನೇರಾನೇರಿ ಫೈಟ್ ಏರ್ಪಡಲಿತ್ತೆ. 30ನೇ ಸುತ್ತಿನ ಕೊನೆಯಲ್ಲಿ ಪೆರಿಯಕರಪ್ಪನ್ ಅವರು 83,374 ಮತಗಳನ್ನ ಪಡೆದುಕೊಳ್ತಾರೆ. ಶ್ರೀನಿವಾಸ್ ಸೇತುಪತಿ ಅವರು 83,375 ಮತಗಳನ್ನ ಗಳಿಸ್ತಾರೆ. ಇದರಿಂದಾಗಿ ತಿರುಪತೂರು ಎನ್ನುವಂತಹ ಕ್ಷೇತ್ರದಲ್ಲಿ ಕೇವಲ 1 ಮತಗಳ ಅಂತರದಿಂದ ಟಿವಿಕೆ ಜಯ ಗಳಿಸುತ್ತೆ. ಇನ್ನು ಸಚಿವ 4 ಬಾರಿ ಶಾಸಕನಿಗೆ ಸೋಲು ಅನುಭವಿಸುವಂತೆ ಮಾಡಲಾಗಿದೆ. ಡಿವಿಕೆಯಿಂದ ಹಾಲಿ ಸಚಿವ ಮತ್ತು 4 ಬಾರಿ ಸತತವಾಗಿ ಗೆದ್ದಿದ್ದಂತಹ ಕೆಆರ್ ಪೆರಿಯಪ್ಪ ಅವರು ಈ ಬಾರಿಯೂ ಕೂಡ ತಿರುಪತೂರು ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ರು. ಆದ್ರೆ ಈ ಸಲದ ಮತದಾರರು 1 ಮತದಿಂದ ಸೋಲಿಸಿದ್ದಾರೆ. ಈ ಮೂಲಕ ಸತತ 5 ಬಾರಿ ಗೆಲ್ಲುವ ಕನಸು ನನಸಾಗಿಲ್ಲ. ಈ ಮೂಲಕ ಶಿವಗಂಗಾ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಾಗಿರುವಂತಹ ಶಿವಗಂಗಾ ಮತ್ತೆ ಮಾನಮಧುರೈ ಮತ್ತು ಕರಾಳ್ಗುಡಿ ಮತ್ತು ತಿರುಪತೂರು ಇದು ಟಿವಿಕೆ ವಶಕ್ಕೆ ಪಡೆದುಕೊಳ್ಳುವಂತೆ ಆಗಿದೆ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರದ ಸಿದ್ಧತೆ ನಡೀತಾ ಇದೆ. ತಮಿಳುನಾಡಿನ ವಿಧಾನಸಭಾ ಫಲಿತಾಂಶ ಅತಿ ದೊಡ್ಡ ಪಕ್ಷಕ್ಕೆ ಹೊರಹೊಮ್ಮುತ್ತಾ ಇರುವಂತಹ ಟಿವಿಕೆ 108 ಕ್ಷೇತ್ರದಲ್ಲಿ ಜಯಭೇರಿಯನ್ನ ಬಾರಿಸಿದೆ. ಆದರೆ ಸರ್ಕಾರ ರಚನೆಗೆ 118 ಮ್ಯಾಜಿಕ್ ನಂಬರ್ ಬೇಕು. ಗೊತ್ತಿದೆ ನಿಮ್ಗೆಲ್ಲ. ಬಹುಮತ ಹತ್ತಿರ ಇರುವಂತಹ ಟಿವಿಕೆ ಸರ್ಕಾರ ರಚಿಸುವುದು ಖಚಿತವಾಗಿದೆ. ಆಡಳಿತಾರೂಢ ಟಿವಿಕೆ ಹೀನಾಯವಾಗಿ ಸೋಲನ್ನ ಅನುಭವಿಸಿದ್ದು 73 ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ. ಟಿಎಂಕೆ 53ರಲ್ಲಿ ಜಯವನ್ನ ಸಾಧಿಸಿದೆ. ಏನು ಯಾವ ರೀತಿಯಾಗಿ ಪಕ್ಷವನ್ನ ಮುನ್ನಡೆಸ್ತಾರೆ ವಿಜಯ್ ಅವರು ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಬಲು ರೋಚಕವಾಗಿರುವಂತಹ ತಮಿಳುನಾಡಿನ ಎಲೆಕ್ಷನ್ ಮುಗಿದು ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಅಧಿಕಾರಕ್ಕೆ ವಿಜಯ್ ತಳಪತಿ ಅವರು ಸೇರ್ಕೊಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.